ಜೈ ಹಿಂದ್. ನೋಡ್ರಿ, ನಾವು ಈ ವಿಡಿಯೋದಲ್ಲಿ ಏನ್ ಮಾಡೋಣ ಅಂತಂದು ಹೇಳಿದ್ರೆ ಸರ್ಕಲ್ ಮೇಲೆ ನಾವು ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡೋಣ. ಸೊ ಟೋಟಲ್ ಆಗಿ ಮೂರು ಫಾರ್ಮುಲಾಸ್ ಬರ್ತಾವ. ಆ ಮೂರು ಫಾರ್ಮುಲಾಸ್ ನೆನ್ಪಿಟ್ಕೊಂಡು ನಾವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರೆ ಏನ್ ಕಂಡುಹಿಡಿಬೇಕು, ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಕ್ಲಿಯರ್. ಸೊ ಆರಾಮಾಗಿ ಏನಪ್ಪಾ ಅಂತಂದ ಹೇಳಿದ್ರೆ ಈಸಿಯಾಗಿ ಕ್ವಶನ್ ಅನ್ನ ಸಾಲ್ವ್ ಮಾಡಬಹುದು. ನಾನು ಸರ್ಕಲ್ ಬಗ್ಗೆ ಹೇಳ್ತೀನಿ, ಅದ್ರ ಜೊತೆಗೆ ಏನಪ್ಪಾ ಅಂತಂದ ಹೇಳಿದ್ರೆ ಇಲ್ಲಿವರೆಗೂ 10 ಮಿನಿಟ್ಸ್ ಸಿಂಪಲ್ ಆಗಿ ಯಾವ ತರ ಫಾರ್ಮುಲಾಸ್ ನೆನ್ಪಿಟ್ಕೋಬೇಕು, ಯಾವ ತರ ಸಾಲ್ವ್ ಮಾಡ್ಬೇಕು, ಯಾವ ತರ ಕ್ವಶನ್ ಗಳನ್ನ ಕೇಳ್ತಾನ ಎಕ್ಸಾಕ್ಟ್ಲಿ ಸೇಮ್ ನಾನು ಏನ್ ಮಾಡಿದೀನಿ ಅಂತ ಹೇಳಿದ್ರೆ ಸಾಲ್ವ್ ಮಾಡಿ ಅಪ್ಲೋಡ್ ಮಾಡಿದೀನಿ. ಎಲ್ಲಾ ವಿಡಿಯೋಸ್ ಗಳನ್ನ ಕಂಪ್ಲೀಟ್ ಆಗಿ ನೋಡ್ರಿ. ಆಮೇಲೆ ರಿಪಿಟೇಷನ್ ಮಾಡ್ರಿ, ಸೇಮ್ ವಿಡಿಯೋಸ್ ಗಳನ್ನ ರಿಪಿಟೇಷನ್ ಮಾಡಿ ಫಾರ್ಮುಲಾಸ್ ಗಳನ್ನ ಬರ್ಕೊಡ್ರಿ. ಅದಾದ ನಂತರ ಬೇರೆ ಎಕ್ಸಾಂಪಲ್ಸ್ ಗಳನ್ನ ತಗೊಂಡು ಸಾಲ್ವ್ ಮಾಡಕ್ ಟ್ರೈ ಮಾಡ್ಕೊಡ್ರಿ ಅಷ್ಟೇ. ಸೊ ಇಷ್ಟ ಬಿಟ್ರೆ ಮತ್ತೇನು ಬೇಡ. ಇಷ್ಟೇ ನೆನ್ಪಿಟ್ಕೊಂಡು ಹೋಗಿ ಎಕ್ಸಾಮ್ ಅನ್ನ ಬರೀರಿ. ಸೊ ಈಸಿಯಾಗಿ ಏನಂತಂದ ಹೇಳಿದ್ರೆ ನೀವು ಎಕ್ಸಾಮ್ ಅನ್ನ ಕ್ರ್ಯಾಕ್ ಮಾಡ್ತೀರಿ. ಸೊ ಇಲ್ಲಿ ನೋಡ್ರಿ, ಏನೇನ್ ನೆನ್ಪಿಟ್ಕೋಬೇಕು ಏನಿಲ್ಲ ಅಂತಂದ ಹೇಳಿ ಸರ್ಕಲ್ ಅಂತಂದ್ ಬಂತು ಅಂತಂದ್ ಹೇಳಿದ್ರೆ ನಾವು ಈ ರೀತಿಯಾಗಿ ಏನಪ್ಪಾ ಅಂತಂದ್ ಹೇಳಿದ್ರೆ ಒಂದು ಡಯಾಗ್ರಾಮ್ ಬರುತ್ತೆ. ಸರ್ಕಲ್ ಅಂತಂದ್ ಹೇಳ್ತೀವಿ ಇದಕ್ಕೆ. ಸೊ ಇದಕ್ಕೊಂದು ಸೆಂಟರ್ ಪಾಯಿಂಟ್ ಇರುತ್ತೆ. ಇದನ್ನ ನಾವ್ ಏನಂತಂದ್ ಹೇಳ್ತೀವಿ ಅಂದ್ರೆ ಕೇಂದ್ರ ಬಿಂದು ಅಂತ ಕರಿತೀವಿ. ಇದನ್ನಷ್ಟು ನೆನ್ಪಿಟ್ಕೊ. ಇಲ್ಲಿಂದ ಎಲ್ಲಾದ್ರೂ ಒಂದು ಲೈನ್ ಅನ್ನ ಎಳಿರಿ. ನೀವು ಈ ಕಡೆ ಲೈನ್ ಅನ್ನ ಎಳಿರಿ, ಅಥವಾ ಈ ಕಡೆ ಎಳಿರಿ, ಅಥವಾ ಯಾವ ಕಡೆ ಏನಪ್ಪಾ ಅಂತಂದ್ ಹೇಳಿದ್ರೆ ನೀವು ಒಂದ್ ಲೈನ್ ನ ಎಳೆದ್ರಿ ಅಂತಂದ್ ಹೇಳಿದ್ರೆ ಈ ಕೇಂದ್ರ ಬಿಂದುವಿನಿಂದ ಸೊ ಇಲ್ಲಿ ಟಚ್ ಆಯ್ತು ಅಂತಂದ್ ಹೇಳಿದ್ರೆ ಅದನ್ನ ನಾವ್ ಏನಂತ ಕರಿತೀವಿ ಅಂತಂತ ಹೇಳಿದ್ರೆ ತ್ರಿಜ್ಯ ಅಂತ ಕರಿತೀವಿ. ಕನ್ನಡದಾಗ ಏನಂತ ಕರಿತೀವಿ? ತ್ರಿಜ್ಯ ಅಂತ ಕರಿತೀವಿ. ಇಂಗ್ಲಿಷ್ನಾಗ ರೇಡಿಯಸ್ ಅಂತ ಕರಿತೀವಿ. ಇಂಗ್ಲಿಷ್ನಾಗ ಏನಂತ ಕರಿತೀವಿ? ರೇಡಿಯಸ್. ಸ್ಮಾಲ್ ಆರ್ ಅಂತ ಕರಿತೀವಿ. ಇದೆಲ್ರಿಗೂ ಕ್ಲಿಯರಾ? ಸೊ ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಇನ್ನೊಂದ್ ಥಿಂಗ್ ಬರುತ್ತಾ. ಅದೇನಪ್ಪಾ ಅಂತಂದ್ ಹೇಳಿದ್ರೆ ಈ ರೀತಿಯಾಗಿ ಕೇಂದ್ರ ಬಿಂದುವಿನಿಂದ ಈ ಒಂದ್ ಪಾಯಿಂಟ್ ಇಂದ ಲಾಸ್ಟ್ ಎಂಡ್ ಪಾಯಿಂಟ್ ವರೆಗೂ, ಅಥವಾ ಇಲ್ಲಿಂದ ಇಲ್ಲಿವರೆಗೂ, ನೀವು ಇಲ್ಲಿಂದ ಇಲ್ಲಿವರೆಗೂ ಎಲ್ಲಾದ್ರೂ ಹೇಳ್ಕೊಡ್ರಿ. ಕೇಂದ್ರ ಬಿಂದುವಿನಿಂದ ಹಾದು ಕರೆಕ್ಟ್ ಎಕ್ಸಾಕ್ಟ್ ಆಗ್ಲಿ ಎರಡು ಕಡೆ ಟಚ್ ಆಯ್ತು ಅಂತಂತ ಹೇಳಿದ್ರೆ ಈ ಗೆರೆಯನ್ನ ನಾವ್ ಏನಂತ ಕರಿತೀವಿ ಅಂತಂತ ಹೇಳಿದ್ರೆ ವ್ಯಾಸ ಅಂತ ಕರಿತೀವಿ. ಸೊ ವ್ಯಾಸ ಇಂಗ್ಲಿಷ್ನಾಗ ಏನಂತ ಕರಿತೀವಿ ಅಂತಂತ ಹೇಳಿದ್ರೆ ಡಯಾಮೀಟರ್ ಅಂತ ಕರಿತೀವಿ. ಏನಂತ ಕರಿತೀವಿ? ಡಯಾಮೀಟರ್. ಪಿ. ಸೊ ಇದು ಎಷ್ಟು ಇರುತ್ತಪ್ಪ ಅಂತಂದ ಹೇಳಿದ್ರೆ ಇಲ್ಲಿ ನೋಡ್ರಿ, ಇದನ್ನಷ್ಟ ತಗೊಳ್ರಿ. ಇದು 6. ಅದಾದ ನಂತರ ಈ ಕೇಂದ್ರ ಬಿಂದುವಿನಿಂದ ಈ ಕಡೆ ಇಳಿದು ಅಂತಂದ ಹೇಳಿದ್ರೆ ಇದು 6. ಇದನ್ನೆಲ್ಲ ಟೋಟಲ್ ಎರಡೂ ಸೇರ್ಬಿಟ್ಟು ಇದನ್ನ ಏನಂತ ಕರಿತೀವಿ? ಡಯಾಮೀಟರ್ ಅಥವಾ ವ್ಯಾಸ ಅಂತ ಕರಿತೀವಿ. ಹಂಗಾದ್ರೆ ನಾವು ಇದನ್ನ ಹೆಂಗಂತ ಬರಿತೀವಿ? ಆರ್ ಅಂತಂದ್ ಹೇಳಿದ್ರೆ 2r ಅಂತಂದ್ ಹೇಳ್ತೀವಿ. ಡಯಾಮೀಟರ್ ಏನಪ್ಪಾ ಅಂತಂದ್ ಹೇಳಿದ್ರೆ ಸೊ ಒಂದ್ ಕಡೆ 6, ಆಮೇಲೆ ಇನ್ನೊಂದ್ ಕಡೆ 6. r+r ಅಂತಂದ್ ಹೇಳಿದ್ರೆ 2r ಅಂತ ಹೇಳ್ತೀವಿ. ನಿಮ್ಗೆ ಎಲ್ಲಾದ್ರೂ ಡಯಾಮೀಟರ್ ಕೇಳಿದ್ರು ಅಂತಂದ್ ಹೇಳಿದ್ರೆ ರೇಡಿಯಸ್ ಕೊಟ್ಟು ಅದನ್ನ ನಾವ್ ಏನ್ ಮಾಡ್ಬೇಕು? 2r ಅಂತಂದ್ ಹೇಳ್ಬೇಕಷ್ಟೇ. ಸಿಂಪಲ್ ಆಗಿ. ಕ್ಲಿಯರ್ ಎಲ್ರಿಗೂ? ಅದಾದ ನಂತರ ಈಗ ನಾವು ಏನ್ ಹೇಳ್ತೀವಪ್ಪ ಅಂತಂದ್ ಹೇಳಿದ್ರೆ ಸಮ್ ಇಂಪಾರ್ಟೆಂಟ್ ಥಿಂಗ್ಸ್ ಗಳು ಬರ್ತಾವ, ಅವುಗಳನ್ನ ನಾವು ನೋಡ್ಕೊಳ್ಳೋಣ. ಇಲ್ಲಿ ನೋಡ್ರಿ, ಸರ್ಕಲ್ ಅಂತಂದ್ ಬರುತ್ತಾ. ಸೊ ನಮ್ಗೇನ್ ಕೊಡ್ತಾನ? ರೇಡಿಯಸ್ ಅನ್ನ ಕೊಡ್ತಾನ. ಆರ್ ಅಂತಂದ್ ತ್ರಿಜ್ಯವನ್ನ ಕೊಡ್ತಾನ. ಸೊ ನಮ್ಗೇನ್ ಹೇಳ್ತಪ್ಪ ಅಂತಂದ್ ಹೇಳಿದ್ರ ಫುಲ್ ಏರಿಯಾವನ್ನ ಕಂಡುಹಿಡಿರಿ ಅಂತಂದ್ ಹೇಳ್ತಾನೆ. ಏನಂತ ಕಂಡುಹಿಡಿ ಅಂತಂದ್ ಹೇಳ್ತಾನೆ? ಏರಿಯಾ. ಎಸ್, ನಮ್ಗೆ ಏರಿಯಾವನ್ನ ಕಂಡುಹಿಡಿಯೋ ಫಾರ್ಮುಲಾ ಏನಂತಂದ್ ಹೇಳಿದ್ರೆ A=π ಆರ್ ಅಂತಂದ್ ಹೇಳ್ತೀವಿ. πr². A=πr² ಅಂತಂದ್ ಹೇಳ್ತೀವಿ. ಆರ್ ಅಂತಂದ್ ಹೇಳಿದ್ರೆ ತ್ರಿಜ್ಯ, ಪೈ ಅಂತಂದ್ ಹೇಳಿದ್ರೆ ಅದ್ರ ವ್ಯಾಲ್ಯೂ ಏನ್ ತಗೋತೀವಿ ಅಂತಂದ್ ಹೇಳಿದ್ರೆ 20/7 ಅಂತ ತಗೋತೀವಿ. ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ನೆನ್ಪಿಟ್ಕೋಬೇಕು. ಆಮೇಲೆ ನೆಕ್ಸ್ಟ್ ಇನ್ನೊಂದ್ ಬರುತ್ತಾ. ಸೊ ಇನ್ನೊಂದ್ ಏನಪ್ಪಾ ಅಂತಂದ್ ಹೇಳಿದ್ರೆ ನಾವು ಆಲ್ರೆಡಿ ಪೆರಿಮೀಟರ್ ಅಂತಂದ್ ಹೇಳ್ತಿದ್ವಲ್ಲ. ಪೆರಿಮೀಟರ್ ಅಂತಂದ್ ಬೇರೆ ಬೇರೆ ಡಯಾಗ್ರಾಮ್ ಗಳಲ್ಲಿ ಪೆರಿಮೀಟರ್ ಅಂತಂದ್ ಹೇಳ್ತೀವಲ್ಲ. ಸೇಮ್ ಅದೇ ತರ ಇದ್ರದ್ದು ನಾನು ಈಗ ಬ್ಲಾಕ್ ಕಲರ್ ತೆಗಿತಾ ಇದ್ದೀನಿ ನೋಡ್ರಿ. ಇದ್ರ ಡಿಸ್ಟೆನ್ಸ್ ಅನ್ನ ಇಲ್ಲಿ ಏನೈತೆ ಐತಲ್ಲ, ಇದ್ರ ಸುತ್ತಳತೆ, ಸುತ್ತಲಿನ ಅಳತೆ ಅಂತಂದ್ ಹೇಳ್ತೀವಲ್ಲ. ಸೊ ಇದನ್ನ ನಾವ್ ಇಲ್ಲಿ ಏನ್ ಕರಿತೀವಿ ಅಂತಂದ್ ಹೇಳಿದ್ರೆ ಸರ್ಕಂಟರೆನ್ಸ್ ಅಂತಂದ್ ಕರಿತೀವಿ, ಸಿ ಅಂತ ಕರಿತೀವಿ. ಸೊ ಇದ್ರದ್ದು ಏನಪ್ಪಾ ಅಂತಂದ್ ಹೇಳಿದ್ರೆ ಫಾರ್ಮುಲಾ 2πr ಅಂತ ಹೇಳ್ತೀವಿ. C=2πr. ಇಲ್ಲಿ ಮಾತ್ರ ಚೇಂಜಸ್ ಆಗತ್ತೆ, ಉಳಿದ ಕಡೆ ಏನು ಚೇಂಜಸ್ ಆಗಂಗಿಲ್ಲ. ಅಲ್ಲಿ ಪೆರಿಮೀಟರ್ ಅಂತ ಕರೀತಾರೆ, ಇಲ್ಲಿ ಸರ್ಕಂಟರೆನ್ಸ್ ಅಂತ ಕರಿತೀವಿ, ಸಿ ಅಂತ ಹೇಳ್ತೀವಿ. ಸುತ್ತಲಿನ ಅಳತೆ 2πr ಅಂತ ಹೇಳ್ತೀವಿ. ಇದೊಂದು ಫಾರ್ಮುಲಾ, ಇದೊಂದು ಫಾರ್ಮುಲಾ, ಆಮೇಲೆ ಇದೊಂದು ಫಾರ್ಮುಲಾ, ಎರಡು ಫಾರ್ಮುಲಾ ಆಯ್ತು. ಆಮೇಲೆ ನೆಕ್ಸ್ಟ್ ಇನ್ನೊಂದ್ ಏನ್ ಕೊಡ್ತಾನಪ್ಪ ಅಂತಂದ್ ಹೇಳಿದ್ರೆ ಈ ರೀತಿಯಾಗಿ ಸರ್ಕಲ್ ಅನ್ನ ಕೊಟ್ಟಿರ್ತಾರ. ಆಮೇಲೆ ನೆಕ್ಸ್ಟ್ ಈ ರೀತಿಯಾಗಿ ರೇಡಿಯಸ್ ಇರುತ್ತಾ 6. ಇದನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಆರ್ ಅಂತ ಕರಿತೀವಿ. ಇನ್ನೊಂದು ರೇಡಿಯಸ್ ಅನ್ನ ಕೊಡ್ತಾನೆ ಈ ರೀತಿ ಏನಂತಂದ್ರೆ ಇನ್ನೊಂದು ರೇಡಿಯಸ್ ಅಂತಂದ್ರೆ ಜಸ್ಟ್ ಈ ತರ, ಅದು ಕೂಡ ಸೇಮ್ ಎರಡು ಆರ್ ಇರ್ತಾವ. ಇಲ್ಲಿ ನಡುವೆ ಏನ್ ಮಾಡ್ತಪ್ಪ ಅಂತಂದ್ ಹೇಳಿದ್ರೆ ಆಂಗಲ್ ಅನ್ನ ಕೊಡ್ತಾನೆ. ಅದನ್ನ ನಾವು ತೀಟಾ ಅಂತ ಕರಿತೀವಿ. ಇದ್ರದ್ದು ಇಷ್ಟೇ, ಈ ಆಂಗಲ್ ಅನ್ನ ಕೊಟ್ಬಿಟ್ಟು ಇದ್ರದ್ದಷ್ಟೇ ಇದೇನಂತ ಐತಲ್ಲ ಇದನ್ನಷ್ಟೇ ಏನಪ್ಪಾ ಅಂತಂದ್ ಹೇಳಿದ್ರೆ ನಾವು ಏರಿಯಾವನ್ನ ಕಂಡುಹಿಡಿಬೇಕಂತ ಹೇಳ್ತೀವಿ. ಇದಕ್ ನಾವ್ ಏನಂತ ಕರಿತೀವಿ ಅಂದ್ರೆ ಸೆಕ್ಟರ್ ಅಂತಂದ್ ಕರಿತೀವಿ. ಇಷ್ಟು ಏರಿಯಾವನ್ನ ನಾವ್ ಏನಂತ ಕರಿತೀವಿ ಅಂತಂದ್ ಹೇಳಿದ್ರೆ ಸೆಕ್ಟರ್ ಅಂತಂದ್ ಕರಿತೀವಿ. ಇದನ್ನ ಹೊರಗೆ ತಗೊಂಡ್ವಿ ಅಂತಂದ್ ಹೇಳಿದ್ರೆ ಕಟ್ ಮಾಡಿ ಸೊ ಈ ರೀತಿಯಾಗಿರುತ್ತೆ. ಇದನ್ನ ನಾವು ತೀಟಾ ಅಂತ ಕರಿತೀವಿ. ಈ ಏರಿಯಾವನ್ನ ಕಂಡುಹಿಡಿಬೇಕಂತಂದ್ ಹೇಳಿದ್ರೆ ಈ ಏರಿಯಾವನ್ನ ಕಂಡುಹಿಡಿಬೇಕಂತಂತ ಹೇಳಿದ್ರೆ ನಮ್ಗೊಂದು ಫಾರ್ಮುಲಾ ಐತೆ. ಆ ಫಾರ್ಮುಲಾವನ್ನ ನೆನ್ಪಿಟ್ಕೋಬೇಕು. ಫಾರ್ಮುಲಾ ಏನಪ್ಪಾ ಅಂತಂದ ಹೇಳಿದ್ರೆ ಏರಿಯಾ ಆಫ್ ಸೆಕ್ಟರ್ ಏರಿಯಾ ಕಂಡುಹಿಡಿಬೇಕಂದ್ರ πr² θ ಡಿವೈಡೆಡ್ ಬೈ 360 ಅಂತಂದ ಹೇಳ್ತೀವಿ. πr² ಇಂಟು
ಥೀಟಾ ಡಿವೈಡೆಡ್ ಬೈ 360 ಅಂತ ಹೇಳ್ತೀವಿ. ಈ 3 ಫಾರ್ಮುಲಾಗಳನ್ನ ಸೈಡ್ ಬರ್ದಿಟ್ಕೊಡ್ರಿ, ಇವನಷ್ಟ ನೆನ್ಪಿಟ್ಕೊಳ್ರಿ. ಇದನ್ನ ಜಾಸ್ತಿ ಕೇಳಂಗಿಲ್ಲ, ಬಟ್ ಆದ್ರೆ ಮೇಲ್ಗಡೆ ಕೇಳ್ತಾನ, ಯಾವಾಗಾದ್ರೂ ಒಂದ್ಸರಿ ಮಿಸ್ ಆಗಿ ಕೇಳ್ದ ಅಂತಂದ್ ಹೇಳಿ ಅದನ್ನು ಕೂಡ ಏನಂತಂದ್ ಹೇಳಿದ್ರೆ ಇನ್ಕ್ಲೂಡ್ ಮಾಡಿರಿ. ಕ್ಲಿಯರಾ? ಸೊ ಇವಾಗ ನಾವೇನ್ ಮಾಡೋಣ ಅಂತಂದ್ ಹೇಳಿದ್ರೆ, ಈ ತರ ನಿಮ್ಗೆ ಕ್ವಶನ್ಸ್ ಗಳನ್ನ ಕೊಡ್ತಾನ. ಈ ಕ್ವಶನ್ ಒಳಗಡೆ ಏನೈತಿ ಥಿಂಕ್ ಮಾಡೋಣ. ದ ಏರಿಯಾ ಆಫ್ ಸರ್ಕಲ್. ಸೊ ಏರಿಯಾ ಆಫ್ ಸರ್ಕಲ್ ಈಗ ಒಂದಂತ ಏನಂತಂದ್ ಹೇಳಿದ್ರೆ ಒಂದ್ ಸರ್ಕಲ್ ನ ತಗೋರಿ. ಈ ಸರ್ಕಲ್ ಏನಪ್ಪಾ ಅಂತಂದ್ ಹೇಳಿದ್ರೆ ಏರಿಯಾ ಕೊಟ್ಟಿದಾನ. ಏರಿಯಾ ಅಂತಂದ್ ಹೇಳ್ತೀವಿ ಎಷ್ಟು? 154 cm ಸ್ಕ್ವೇರ್. ಸ್ಕ್ವೇರ್ cm ಅಂತಂದ್ ಹೇಳಿದ್ರೆ cm ಸ್ಕ್ವೇರ್ ಅಂತಂದ್ ಹೇಳ್ತೀವಿ. 154 ಸೆಂಟಿಮೀಟರ್ ಸ್ಕ್ವೇರ್ ಐತ. ಸೊ ವಾಟ್ ಈಸ್ ದ ರೇಡಿಯಸ್? ರೇಡಿಯಸ್ ಏನು ಅಂತ ಕೇಳಿದಾನ. ಡಯಾಮೀಟರ್ ಏನು ಅಂತ ಕೇಳಿದಾನ. ಅದಾದ ನಂತರ ಸರ್ಕಂಟರೆನ್ಸ್ ಏನು ಅಂತ ಕೇಳಿದಾನ. ಎಲ್ಲಾನು ಏನಂತ ಹೇಳಿದ್ರೆ ಒಂದ ಪ್ರಾಬ್ಲಮ್ ಅಲ್ಲಿ ತಗೊಂಡಿದೀನಿ. ಸರ್ಕಂಟರೆನ್ಸ್ ಮೂರು ನಾವ್ ಇವಾಗ ಕಂಡುಹಿಡಬೇಕು. ನಮಗೆ ಏರಿಯಾ ಕೊಟ್ಟಿದ. ಸೊ ಇದು 154 ಐತಿ. ಈಗ ಸಿಂಪಲ್ ಆಗಿ ಏರಿಯಾ ಕೊಟ್ಟಿದ ಅಂತ ಹೇಳಿದ್ರೆ ಅದ್ರದ್ದು ಫಾರ್ಮುಲಾ ಏನು? ಸರ್ಕಲ್ ಏರಿಯಾ ಫಾರ್ಮುಲಾ ಏನು? ಸರ್ ಪೈ ಆರ್ ಸ್ಕ್ವೇರ್. ಸೊ ಈ ಫಾರ್ಮುಲಾದಲ್ಲಿ ನಾವು ಆ ವ್ಯಾಲ್ಯೂನ ಹಾಕಿದ್ವಿ ಅಂತಂದ ಹೇಳಿದ್ರೆ ನಮ್ಗೆ ಏನ್ ಸಿಗುತ್ತಾ? ಆರ್ ವ್ಯಾಲ್ಯೂ ಸಿಗುತ್ತಾ. ಆಮೇಲೆ ಉಳಿದಿದ್ದು ಈಸಿಯಾಗಿ ಕಂಡು ಹಿಡ್ಕೊಬಹುದಾ? ಸೊ ಕಂಡುಹಿಡಿಯಿರಿ. ಸೊ ಏರಿಯಾ ಈಕ್ವಲ್ ಟು ಏನೈತಿ? 154 ಐತಿ. ಪೈ ವ್ಯಾಲ್ಯೂ ಏನು? 20 ಡಿವೈಡೆಡ್ ಬೈ 7. ಸೊ ಅದಾದ ನಂತರ ಆರ್ ಸ್ಕ್ವೇರ್. ಇದು 7 ಆ ಕಡೆ ಹೋಗುತ್ತೆ, 22 ಕೆಳಗಡೆ ಬರುತ್ತೆ ನೋಡ್ರಿ. ಇದು ನಾನು ಈ ಕಡೆ ಸಾಲ್ವ್ ಮಾಡ್ತೀನಿ, ಇಲ್ಲಾಂದ್ರೆ ಈ ಕಡೆ ಇಲ್ಲೇ ತಗೊಳ. ಸೊ 154 ಇಂಟು 7 ಡಿವೈಡೆಡ್ ಬೈ 22. ಸೊ ಈಕ್ವಲ್ ಟು ಏನಂತಂದ್ ಹೇಳಿದ್ರೆ ಆರ್ ಸ್ಕ್ವೇರ್ ಆಯ್ತು. 22 ಇದ್ದಿದ್ದು ಕೆಳಗಡೆ ಬರುತ್ತಾ, 7 ಇದ್ದಿದ್ದು ಮೇಲ್ಗಡೆ ಹೋಗುತ್ತೆ. ಸೊ 2 11 ಅದಾದ ನಂತರ ನೋಡ್ರಿ 2 7 14. ಆಮೇಲೆ 1 ಉಳಿತು, 14 ಆಗುತ್ತೆ. 2 7 14. 2 77 ಏನಂತಂದ್ ಹೇಳಿದ್ರೆ 154 ಆಗುತ್ತೆ. 11 ಒಂದ್ಲೆ 11 7 ಏನ್ ಉಳಿತು? 7 ಇಂಟು 7 ಇತ್ತು. ಆರ್ ಸ್ಕ್ವೇರ್ ಈಕ್ವಲ್ ಟು ಏನಪ್ಪಾ ಅಂತಂದ್ ಹೇಳಿದ್ರೆ 49 ಉಳಿತು. ಆರ್ ವ್ಯಾಲ್ಯೂ ಕಂಡು ಹಿಡ್ಕೋಬೇಕಂತಂದ್ ಹೇಳಿದ್ರೆ ಸ್ಕ್ವೇರ್ ಇದ್ದದ್ದು ಆ ಕಡೆ ಹೋಯ್ತು ಅಂದ್ರೆ ಸ್ಕ್ವೇರ್ ರೂಟ್ ಆಗತ್ತ. ಸ್ಕ್ವೇರ್ ರೂಟ್ 49. ಸ್ಕ್ವೇರ್ ರೂಟ್ 49 ವ್ಯಾಲ್ಯೂ ಎಷ್ಟಾಗತ್ತ? 7 ಆಗತ್ತ. ಸ್ಕ್ವೇರ್ ರೂಟ್ ಸ್ಕ್ವೇರ್ ರೂಟ್ 49 ವ್ಯಾಲ್ಯೂ ಎಷ್ಟಾಗತ್ತಪ್ಪ ಅಂತಂದ ಹೇಳಿದ್ರೆ 7 ಆಗತ್ತ. ಹಂಗಾದ್ರೆ ನಮ್ಗೆ ಆರ್ ವ್ಯಾಲ್ಯೂ ಎಷ್ಟಾಯ್ತು? 7 ಆಯ್ತು. ಸೊ ನಾವು ಆರ್ ವ್ಯಾಲ್ಯೂ ಕಂಡು ಹಿಡಿದ್ವಿ. ಸೊ ನೆಕ್ಸ್ಟ್ ಡಯಾಮೀಟರ್ ಕಂಡು ಹಿಡ್ಬೇಕಾದ್ರೆ ನಾನು ಏನ್ ಹೇಳಿದ್ವಿ? ವ್ಯಾಸ ಅಂತಂದ ಹೇಳಿದ್ರೆ. ಸೊ ಇಲ್ಲಿ ನೋಡ್ರಿ ಸಿಂಪಲ್ ಆಗಿ ಡಯಾಗ್ರಾಮ್ ಅಲ್ಲಿ ಹಾಕಿದ್ರ ಸರ್ ತ್ರಿಜ್ಯದ ವ್ಯಾಲ್ಯೂ ಎಷ್ಟು ಬಂತ್ರಿ? 7 ರೀ. ನಮ್ಗ ಈ ತರ ಹೇಳಿದ್ವಿ ಅಂತಂದ ಹೇಳಿದ್ರ ಡಯಾಮೀಟರ್ ಅಂತಂದ ಹೇಳ್ತೀವಿ. ಸೊ ಇಲ್ಲಿ ಕೇಂದ್ರ ಬಿಂದು ಈ ಕಡೆದು ಏನಂತಂದ್ ಹೇಳಿದ್ರೆ 7 ಇರುತ್ತೆ. ಹಂಗಾದ್ರೆ ಡಯಾಮೀಟರ್ ಎಷ್ಟು? 7 ಪ್ಲಸ್ 7 ಅಂತಂದ್ ಹೇಳ್ತೀವಿ, ಅಥವಾ ಡಿ ಈಕ್ವಲ್ ಟು 2r ಅಂತಂತ ಹೇಳ್ತೀವಿ. 14 ಆಗುತ್ತೆ. ಸೊ 2 ಇಂಟು 7 14, ಅಥವಾ ಈ ತರ ಡಯಾಗ್ರಾಮ್ ಹಾಕಿ ಕಂಡಿಡಿದ್ರಿ ಅಂತಂದ್ ಹೇಳಿದ್ರೆ 14. ಸೊ ಅದಾದ ನಂತರ ಸರ್ಕಮ್ಟನ್ಸ್ ಅಂತಂದ್ ಹೇಳಿದ್ರೆ 2πr ಅಂತಂದ್ ಹೇಳ್ತೀವಿ. ಸರ್ಕಮ್ಟನ್ಸ್ ಅಂತಂದ್ ಹೇಳಿದ್ರೆ ಸುತ್ತಳತೆ 2πr ವ್ಯಾಲ್ಯೂ. ಸೊ 7 ಆರ್ ವ್ಯಾಲ್ಯೂ ಎಷ್ಟೈತಿ? 7 ಐತಿ. 7 ಕ್ಯಾನ್ಸಲ್ 7 ಕ್ಯಾನ್ಸಲ್ ಎಷ್ಟಾಯ್ತು? 44 ಸೆಂಟಿಮೀಟರ್ ಅಂತಂದ್ ಹೇಳ್ತೀವಿ. ಸೊ ಯಾವ್ದಿದು? ಸರ್ಕಮ್ಟನ್ಸ್ ಅಥವಾ ಸುತ್ತಳತೆ ಅಂತಂದ್ ಹೇಳ್ತೀವಿ. ಸೊ ಈ ರೀತಿಯಾಗಿ 3 ಫಾರ್ಮುಲಾ ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡೋದನ್ನ ಕಲೀರಿ. ಸೊ ನಿಮ್ಗೆ ಈಸಿಯಾಗಿ ಏನಪ್ಪಾ ಅಂತಂದ ಹೇಳಿದ್ರೆ ಸಾಲ್ವ್ ಆಗುತ್ತೆ. ನಾನು ಇಲ್ಲಿ ಏರಿಯಾ ಏನ್ ಕೊಟ್ಟಿದ್ದಾನ ಅಂತಂದ ಹೇಳಿದ್ರೆ 154 ಕೊಟ್ಟಿದ್ದಾನ. ಸೊ ಇವಾಗ ಏನ್ ಮಾಡ್ರಿ ಅಂತಂದ್ ಹೇಳಿದ್ರೆ ಸಿಂಪಲ್ ಆಗಿ, ಸೊ ಇಲ್ಲಿ ಏರಿಯಾ ವ್ಯಾಲ್ಯೂ 154 ಐತಲ್ಲ, ಇವಾಗ ನೀವೇನ್ ಮಾಡ್ರಿ ಅಂತಂದ ಹೇಳಿದ್ರೆ 198 cm ಸ್ಕ್ವೇರ್ ಅಂತ ತಗೊಳ್ರಿ. 198 cm ಸ್ಕ್ವೇರ್ ತಗೊಂಡು ರೇಡಿಯಸ್ ಕಂಡಿಡಿರಿ, ಡಯಾಮೀಟರ್ ಕಂಡಿಡಿರಿ, ಆಮೇಲೆ ಸರ್ಕಮ್ಟನ್ಸ್ ಕಂಡಿಡಿರಿ, ಆಮೇಲೆ ವ್ಯಾಲ್ಯೂಸ್ ಗಳನ್ನ ಹಾಕ್ರಿ. ಏರಿಯಾ ಆಫ್ ಅ ಸರ್ಕಲ್ 198 cm ಸ್ಕ್ವೇರ್. ಆಮೇಲೆ ಉಳಿದದ್ನೆಲ್ಲ ನೀವು ಸೇಮ್ ಇದೇ ತರ ಕ್ಯಾಲ್ಕುಲೇಷನ್ ಮಾಡ್ರಿ, ನಿಮ್ಗೆ ಈಸಿಯಾಗಿ ಗೊತ್ತಾಗತ್ತ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಏರಿಯಾ ಆಫ್ ಅ ಸೆಕ್ಟರ್ ಅಂತಂದ್ ಹೇಳಿದಾನ. ಇಲ್ಲಿ ನೋಡ್ರಿ ಇದನ್ನು ಫಾರ್ಮುಲಾ ತಗೊಂಡಿದೀನಿ. ಸೊ ಏರಿಯಾ ಆಫ್ ಅ ಸೆಕ್ಟರ್ ಈ ತರ ಏನಂತಂದ್ ಹೇಳಿದ್ರೆ ಒಂದ್ ಸೆಕ್ಟರ್ ಬರುತ್ತೆ. ಸೆಕ್ಟರ್ ಅಂತಂದ್ ಹೇಳಿದ್ರೆ ಇಷ್ಟೇ, ಕೇಂದ್ರ ಬಿಂದುವಿನಿಂದ ಏರಿಯಾ ಆಫ್ ಅ ಸೆಕ್ಟರ್ ನಾವು ಕಂಡಿಡ್ಬೇಕು. ದ ಏರಿಯಾ ಆಫ್ ಸೆಕ್ಟರ್ ಆಫ್ ಅ ಸರ್ಕಲ್ ಏನ್ ಕೊಡಿ ಅದನ್ನ ಕೊಟ್ಟಿದ್ದಾನೆ. ಏರಿಯಾ ಆಫ್ ಅ ಸೆಕ್ಟರ್ ಆಫ್ ಅ ಸರ್ಕಲ್ ನ ಕೊಟ್ಟಿದ್ದಾನೆ. ಇದ್ರದ್ದು ಏರಿಯಾ ಎಷ್ಟು ಕೊಟ್ಟಿದಪ್ಪ ಅಂತಂದ್ ಹೇಳಿದ್ರೆ 66 cm ಸ್ಕ್ವೇರ್ ಅಂತ ಕೊಟ್ಟಿದ್ದಾನೆ. ವೆರಿ ಗುಡ್. ಅದಾದ ನಂತರ ಆಂಗಲ್ ಆಫ್ ಅ ಸೆಕ್ಟರ್, ಇಲ್ಲಿ ನೋಡ್ರಿ ಇದು ಆಂಗಲ್ ಅಂತಂದ್ ಹೇಳ್ತೀವಿ. ಇಲ್ಲೇನಪ್ಪಾ ಅಂತಂದ್ ಹೇಳಿದ್ರೆ ಎರಡು ಬಾಹುಗಳ ನಡುವಿನ ಅಂತರವನ್ನ ನಾವು ಆಂಗಲ್ ಅಂತ ಕರಿತೀವಿ. ಒಂದು ಶೃಂಗ ಬಿಂದುವಿಗೆ ಎಲ್ಲಾದ್ರೂ ಸೇರಿದಂತ ಹೇಳಿದ್ರೆ ಈ ರೀತಿಯಾಗಿ ಇದನ್ನ ಆಂಗಲ್ ಅಂತ ಕರಿತೀವಿ, ತೀಟಾ ಅಂತ ಕರಿತೀವಿ. ಸೊ ಈ ತೀಟಾ ವ್ಯಾಲ್ಯೂ ಎಷ್ಟು ಕೊಟ್ಟಿದಪ್ಪ ಅಂತಂದ ಹೇಳಿದ್ರೆ 60 ಡಿಗ್ರಿ ಅಂತ ಕೊಟ್ಟಿದ್ದಾನೆ. ಹಂಗಾದ್ರೆ ವಾಟ್ ಈಸ್ ದ ರೇಡಿಯಸ್ ಆಫ್ ದಿ ಸರ್ಕಲ್? ನಾವೇನ್ ಕಂಡಿಡ್ಬೇಕು? ರೇಡಿಯಸ್ ಆಫ್ ದಿ, ಇದು ಆರ್ ಅಂತಂದ್ ಹೇಳ್ತೀವಲ್ಲ, ರೇಡಿಯಸ್ ಆಫ್ ದಿ ಸರ್ಕಲ್ ನ ಕಂಡಿಡ್ಬೇಕು. ಸೊ ನಮ್ಗೆ ಸಿಂಪಲ್ ಆಗಿ ಸೆಕ್ಟರ್ ಏರಿಯಾದು, ಏರಿಯಾ ಆಫ್ ಅ ಸೆಕ್ಟರ್ ಆಫ್ ಅ ಸರ್ಕಲ್ದು ಅಂದ್ರ ಸರ್ಕಲ್ದು ಏರಿಯಾ ಆಫ್ ಸೆಕ್ಟರ್ ಇರುತ್ತಲ್ಲ, ಅದ್ರದ್ದು ವ್ಯಾಲ್ಯೂ ಏನಂತ ಹೇಳ್ತೀವಿ? ಫಾರ್ಮುಲಾ ಏನಂತ ಹೇಳ್ತೀವಿ? ಸರ್ ಪೈ ಆರ್ ಸ್ಕ್ವೇರ್ ಇಂಟು ತೀಟಾ ಡಿವೈಡೆಡ್ ಬೈ 360 ಅಂತಂದ್ ಹೇಳ್ತೀವಿ. ಸೊ ಇದೇನಪ್ಪಾ ಅಂತಂದ್ ಹೇಳಿದ್ರೆ ನಮ್ದು ಫಾರ್ಮುಲಾ. ಕ್ಲಿಯರ್ ಎಲ್ರಿಗೂ? ಸೊ ನಮ್ದು ಏರಿಯಾ ಎಷ್ಟು ಕೊಟ್ಟಿದಾನ? ಸರ್ 66 ಕೊಟ್ಟಿದಾನ. ಅದಾದ ನಂತರ ಪೈ ವ್ಯಾಲ್ಯೂ ಎಷ್ಟೈತ್ರಿ? 22 ಡಿವೈಡೆಡ್ ಬೈ 7. ಆರ್ ಸ್ಕ್ವೇರ್ ಕಂಡು ಹಿಡಿಬೇಕ್ರಿ. ಓಕೆ, ತೀಟಾ ವ್ಯಾಲ್ಯೂ ಎಷ್ಟೈತ್ರಿ? 60 ಐತ್ರಿ. ಆಮೇಲೆ 3 ಡಿವೈಡೆಡ್ 360. ಸೊ ಇದು 0 ಕ್ಯಾನ್ಸಲ್, ಇದು 0 ಕ್ಯಾನ್ಸಲ್. ಆರ್ ಒಂದ್ಲೆ, ಆರ್ ಆರ್ಲೆ. ಕ್ಲಿಯರ್ ಎಲ್ರಿಗೂ?
ಸೊ ಇವಾಗ ನಾವ್ ಏನ್ ಮಾಡ್ಬೇಕಪ್ಪ ಅಂತಂತ ಹೇಳಿದ್ರೆ ಉಳಿದ ವ್ಯಾಲ್ಯೂ ಕಂಡಿಡ್ಬೇಕು. ಸೊ ಇಲ್ಲಿ ಎಷ್ಟೈತಿ 66 ಐತಿ. ಇದು 7 ಆ ಕಡೆ ಹೋಯ್ತು ಅಂತಂದ ಹೇಳಿದ್ರೆ ಮೇಲ್ಗಡೆ ಹೋಗುತ್ತಾ. ಇದು ಕೆಳಗಡೆ ಐತಲ್ಲ 6 ಇದೇನಂತಂದ ಹೇಳಿದ್ರೆ ಈಕ್ವಲ್ ಇಂದ ಆ ಕಡೆ ಹೋಯ್ತು ಅಂತಂದ ಹೇಳಿದ್ರೆ ಮೇಲ್ಗಡೆ ಹೋಗುತ್ತಾ. ಇದನ್ನೆರಡು ಬರ್ಕೊಂಡೆ ಇಲ್ಲಿ ಎಷ್ಟು ಉಳಿತು 22 ಮೇಲ್ಗಡೆ ಐತಂದ್ರೆ ಈ ಕಡೆ ಈಕ್ವಲ್ ಇಂದ ಈ ಕಡೆ ಬರ್ಬೇಕಂದ್ರೆ ಕೆಳಗಡೆ ಬರುತ್ತೆ 22. ಸೊ ಅದಾದ ನಂತರ ನೆಕ್ಸ್ಟ್ ಯಾವ್ದಾದ್ರು ವ್ಯಾಲ್ಯೂ ಐತೆ ಇಲ್ಲಿ 1 ಅಂತಂದ ಐತೆ. ಸೊ R² ವ್ಯಾಲ್ಯೂ ನಾವು ಕಂಡಿಡಿಬೇಕು. ಇಲ್ಲಿ ನೋಡ್ರಿ 22 ಒಂದ್ಲೆ 22 ಮೂರ್ಲೆ ಎಷ್ಟು ಉಳಿತು ಇವಾಗ. ಸೊ ಎಷ್ಟು ಉಳಿದಿತ್ತು ನೋಡ್ರಿ. ಸೊ 7 ಮೂರ್ಲೆ 21. ಸೊ ಅದಾದ ನಂತರ ಇಂಟು ಆರ್. ಸೊ ಈಕ್ವಲ್ ಟು R² ಅಂತಂದು ಹೇಳ್ತೀವಿ. ಸೊ 2 ಇಂಟು ಮಾಡ್ರಿ. 6 ಒಂದ್ಲೆ 6 6 ಎರಡ್ಲೆ 12 126 R² ಅಂತಂತ ಹೇಳ್ತೀವಿ. ಆರ್ ವ್ಯಾಲ್ಯೂ ಎಷ್ಟಪ್ಪ ಅಂತಂದ ಹೇಳಿದ್ರೆ √126 ಅಂತಂದ ಹೇಳ್ತೀವಿ. ಸೊ ಇಲ್ಲಿ CM ಆಗತ್ತೆ. ನೀವು ಇಷ್ಟಾದ್ರೂ ಬರಿಬಹುದು, ಇನ್ನು ಸಿಂಪ್ಲಿಫಿಕೇಶನ್ ಮಾಡಿ ಕೂಡ ಬರಿಬಹುದು. ಹೆಂಗ್ ಸಿಂಪ್ಲಿಫಿಕೇಶನ್ ಮಾಡ್ತೀರಿ. ಸೊ ಆರ್ ನಾವ್ ಈ ತರ ಬರಿಬಹುದಾ. ಸೊ ಇಲ್ಲಿ ನೋಡ್ರಿ. ಸೊ ಇದನ್ನ ಹೆಂಗ್ ಸಿಂಪ್ಲಿಫಿಕೇಶನ್ ಮಾಡ್ತೀವಿ ಅಂತಂದ ಹೇಳಿದ್ರೆ ನಾವು ಈ ರೀತಿಯಾಗಿ ತಗೋಬೇಕು. 126 ಸರ್ 3 ಒಂದ್ಲೆ 3 4 12 3 2 6. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ 3 1 3 3 4 12. ಸೊ ಆಮೇಲೆ ನೆಕ್ಸ್ಟ್ ಏನೇನ್ ಬರುತ್ತೆ ನೋಡ್ರಿ. ಸೊ 2 7 14 ಮುಗಿತಿಲ್ಗೆ. ನೆಕ್ಸ್ಟ್ ಏನಂತಂದ ಹೇಳಿದ್ರೆ ನಮ್ಗೆ ಇದು ಮಾಡಕ್ ಆಗಂಗಿಲ್ಲ. ಸೊ ಇದನ್ನ ಹೆಂಗ್ ಬರ್ಕೊಂತೀವಿ 3 ಇಂಟು 3 ಇಂಟು 2 ಇಂಟು 7 ಮಾಡಿದ್ವಿ ಅಂತಂದ ಹೇಳಿದ್ರೆ ನಮ್ಗೆ ಏನ್ ಸಿಗುತ್ತೆ 126 ಸಿಗುತ್ತೆ. ಬಟ್ ಆದ್ರೆ ಇದನ್ನ ನಾವು ಇದನ್ನ ಅಷ್ಟ ಬರ್ಕೋಬಹುದಲ್ಲ 3² ಇಂಟು 14 ಅಂತಂದ್ ಬರ್ಕೋಬಹುದು. 2 2 14 3² ಇಂಟು 14 ಅಂತಂದ್ ಬರ್ಕೋಬಹುದು. ಹಿಂಗ ಬರ್ಕೊಡ್ರಿ 3² ಇಂಟು 14 ಆಗತ್ತ. ಈ 3 ಐತಲ್ಲ ಇದನ್ನ ನಾವು ಈ ತರನು ಬರ್ಕೋಬಹುದು. 3² ಇಂಟು √14 ಸಪ್ರೇಟ್ ಆಗಿ ಬರ್ಕೋಬಹುದು. ಈ ತರನ ಅಂದ್ರೂ ಒಂದು, ಈ ತರನು ಅಂದ್ರೂ ಒಂದೇ. ಸೊ ಇಲ್ಲಿ ಆರ್ ಈಕ್ವಲ್ ಟು ಏನಂತಂದ ಹೇಳಿದ್ರೆ ಈ ಸ್ಕ್ವೇರ್ ಕ್ಯಾನ್ಸಲ್ ಆಗಿ 3 ಹೊರಗಡೆ ಬರುತ್ತಾ 14 ಮಾತ್ರ ಒಳಗಡೆ ಉಳಿಯುತ್ತ. ಸೊ ಇಷ್ಟೇನಪ್ಪಾ ಅಂತಂದ ಹೇಳಿದ್ರೆ ನಮ್ದು ಆನ್ಸರ್ ಆಗತ್ತ. ಸೊ ಕರೆಕ್ಟ್ ಆಗಿ ಏನಂತಂದ ಹೇಳಿದ್ರೆ ಇಲ್ಲಿವರೆಗೂ ಮಾಡಿದ್ರು ಅಷ್ಟೇ ನಿಮ್ಗೆ ಆನ್ಸರ್ ಇಷ್ಟು ಕೊಟ್ಟಿರ್ತಾನ. ಒಂದ್ ಟೈಮ್ ಸಾಲ್ವ್ ಮಾಡಿ ಎಲ್ಲಾದ್ರೂ ಈ ತರ ಕೊಟ್ಟಿದ್ದ ಅಂತಂದ ಹೇಳಿದ್ರೆ ಜಸ್ಟ್ ಸಿಂಪ್ಲಿಫಿಕೇಶನ್ ಮಾಡ್ರಿ. ಕ್ಲಿಯರ್ ಎಲ್ರಿಗೂ. ಇದೇನಪ್ಪಾ ಅಂತಂದ ಹೇಳಿದ್ರೆ ಸರ್ಕಲ್ ಮೇಲೆ ಕೇಳುವಂತ ಕ್ವಶನ್ಸ್ ಗಳು. ಸೊ ಒಂದೇನು ಡಯಾಮೀಟರ್ ಈಕ್ವಲ್ ಟು 2r ಅಂತಂದ್ ಹೇಳ್ತೀವಿ. ಸೊ ಅದಾದ ನಂತರ ಏರಿಯಾ ಆಫ್ ಸರ್ಕಲ್ ಏನಂತಂದ ಹೇಳಿದ್ರೆ πr² ಅಂತಂದ್ ಹೇಳ್ತೀವಿ. ಆಮೇಲೆ ನೆಕ್ಸ್ಟ್ ಸರ್ಕಂಫರೆನ್ಸ್ ಅಂತಂದ್ ಹೇಳಿದ್ರೆ ಸುತ್ತಳತೆ 2πr ಅಂತಂದ್ ಹೇಳ್ತೀವಿ. ಆಮೇಲೆ ಸೆಕ್ಟರ್ ಏರಿಯಾ ಆಫ್ ದಿ ಸೆಕ್ಟರ್ ಅಂತಂದ್ ಹೇಳಿ. ಸೊ ಏನಂತಂದ್ ಹೇಳ್ತೀವಿ ಏರಿಯಾ ಆಫ್ ಸೆಕ್ಟರ್ πr² ಇಂಟು θ/360. ಸೊ ಇವೇನಪ್ಪಾ ಅಂತಂದ ಹೇಳಿದ್ರೆ ಮೇನ್ 3 ಫಾರ್ಮುಲಾಸ್ ಗಳು. ಇವುಗಳು ನೆನ್ಪಿಟ್ಕೊಡ್ರಿ. ಒಂದ್ಸರಿ ಇನ್ನೊಂದ್ಸರಿ ಟ್ರೈ ಮಾಡ್ರಿ. ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂತಂದ ಹೇಳಿದ್ರೆ ಒಂದ್ 2-3 ಸಾರಿ ನೋಡ್ರಿ, ಈಸಿಯಾಗಿ ಅರ್ಥ ಆಗತ್ತ. ಆಮೇಲೆ ನೀವು ಟ್ರೈ ಮಾಡ್ರಿ ಸಾಲ್ವ್ ಮಾಡಕ. ಕ್ಲಿಯರ್ ಎಲ್ರಿಗೂ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಜೈ ಹಿಂದ್.